ನಿನ್ನೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಸ್ಫೋಟಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ ಆಗ್ತಾ ಇದೆ. ಹೀಲಿಯಂ ಗ್ಯಾಸ್ ಸ್ಫೋಟ, ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ಮಂಜುಳಾ ಕೊನೆ ಉಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ನಿವಾಸಿಯಾಗಿರುವಂತಹ ಮಂಜುಳಾ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಮಂಜುಳಾ ಅವರ ಕರುಳಿನ ಭಾಗ ಅದೆಲ್ಲವೂ ಸಹಿತ ಕಿತ್ತು ಹೊರಗಡೆ ಬಂದಿತ್ತು. ನಿನ್ನೆ ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ರಾತ್ರಿ 8:00ವರೆಗೆ ಆಗಿರುತ್ತೆ ಈ ಒಂದು ಹೀಲಿಯಂ ಸ್ಫೋಟ. ಆದರೆ ಸಾಮಾನ್ಯವಾಗಿ ಹೀಲಿಯಂ ಸ್ಫೋಟ ಆಗೋದಿಲ್ಲ ಅನ್ನುವಂಥದ್ದು ವಿಧಿವಿಜ್ಞಾನ ಮತ್ತು ಅಲ್ಲಿರುವಂತಹ ವಿಜ್ಞಾನಿಗಳ ವಿಚಾರ. ಆದರೆ ಅದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡುವಂತಹ ಸಂದರ್ಭದಲ್ಲಿ, ಅದಕ್ಕೆ ಸೇರ್ಪಡೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸ್ಫೋಟ ಆಗಿದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೊಡ್ತಾರೆ. ರವಿ, ಈಗ ಸಾವಿನ ಸಂಖ್ಯೆಯಲ್ಲಿ 2ಕ್ಕೆ ಏರಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಇದೆ ಅಪ್ಡೇಟ್ಸ್? ಪ್ರಮುಖವಾಗಿ ಜಗದೀಶ್, ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಗ್ಯಾಸ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ನಂಜನಗೂಡಿನಿಂದ ಮಂಜುಳಾ ಈಗ ಮೃತಪಟ್ಟಂತಹ ವ್ಯಕ್ತಿ ಇವರು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸುತ್ತಿದ್ರು. ಆದ್ರೆ ದುರಂತ ವಿಷಯ 29 ವರ್ಷದ ಮಂಜುಳಾ ಈಗಷ್ಟೇ ಅಸುನೀಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿದ್ದು ಎಲ್ಲರೂ ಅಂದ್ರೆ ಅವರನ್ನ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಹಾರ ಸಾಹಸವನ್ನ ಪಡ್ಲಾಯ್ತು. ವೈದ್ಯರೆಲ್ಲರ ತಂಡ ಬೆಳಗಿನಲ್ಲೂ ಕೂಡ ನಿರಂತರವಾಗಿ ಪರಿಶ್ರಮವನ್ನ ಮಾಡಿದ್ರು. ಅವರಿಗೆ ನಿನ್ನೆ ಆ ಬಾಂಬ್ ಅಂದ್ರೆ ಈ ಬ್ಲಾಸ್ಟ್ ಆದಂತ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅವರ ಕರುಳಿನ ಭಾಗ, ಈ ಭಾಗ ಮತ್ತೆ ಕಾಲಿನ ಭಾಗಕ್ಕೆ ಗಂಭೀರವಾಗಿ ಪೆಟ್ಟಾಗಿತ್ತು. ಆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವದಿಂದ ಅವರು ನರಳಾಡ್ತಿದ್ರು. ಅವ್ರನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಬೆಳಗಿನಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗಿತ್ತು. 3 ಆಪರೇಷನ್ ಕೂಡ ಮಾಡಲಾಗಿತ್ತು. ಆದ್ರೆ ದುರಂತ ವಿಷಯ ಅಂತಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗಷ್ಟೇ ಅವರು ಮೃತಪಟ್ಟಿದ್ದಾರೆ. ಜಗದೀಶ್, ರವಿ, ನಿನ್ನೆ ನಡೆದಿರುವಂತಹ ಘಟನೆಯಲ್ಲಿ ಆರಂಭಿಕ ಹಂತಗಳಲ್ಲಿ ಒಂದು ಸಾವಾಗುತ್ತೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ 2ನೆಯ ವ್ಯಕ್ತಿ ಇವರು ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿದ್ರು. ಇವರು ಸಹ ಸಾವಿಗೀಡಾಗಿದ್ದಾರೆ. ಇನ್ನೂ ಒಂದು 4 ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಅವರ ಪರಿಸ್ಥಿತಿ ಹೇಗಿದೆ? ಈಗ ಮೃತಪಟ್ಟಿರೋರ ಪೈಕಿ ಸದ್ಯ ಮಂಜುಳಾ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನು ಉಳಿದಂತೆ ಹಲವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಅಂದ್ರೆ ಒಬ್ಬರ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಅವರು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಲಕ್ಷ್ಮಿ ಅವರನ್ನು ಕೂಡ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ಲಾಗಿದೆ. ಅವ್ರಿಗೂ ಕೂಡ 2 ಆಪರೇಷನ್ ಮಾಡಲಾಗಿದೆ. ಅವರು ಬದುಕುಳಿಯುವುದು ಕೂಡ ಡೌಟ್ ಅನ್ನೋ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗ್ತದೆ. ಇನ್ನು ಉಳಿದಂತೆ ಕೋಲ್ಕತ್ತಾ ಮೂಲದ ಶಹನಾಜ್ ಶಬ್ಬೀರ್ ಎಂಬ 54 ವರ್ಷದ ಮಹಿಳೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದ್ರ ಜೊತೆಗೆ ಕೊಟ್ರೇಶ್ ಗುತ್ತೆ ಅಂತ ಹೇಳಿ ಅವರು ದಾನೇಶ್ವರ ನಗರ ದಾವಣಗೆರೆ ಅವರು, ಅವರ ಎಡಗಾಲು ಫ್ರಾಕ್ಚರ್ ಆಗಿದೆ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನುಳಿದಂತೆ ರಂಜಿತಾ ಎಂಬ 30 ವರ್ಷದ ಮಹಿಳೆ ಕೂಡ ಮೈಸೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಮತ್ತೊಬ್ರು ಅಂದ್ರೆ ಲಕ್ಷ್ಮಿ ವೈಫ್ ಆಫ್ ರಾಜೇಶ್ ಅಂತ ಹೇಳಿ ಅವರು ಬೆಂಗಳೂರಿನ ನಿವಾಸಿ, ಮೂಲತಃ ಮಂಡ್ಯದ ಕಲ್ಲಹಳ್ಳಿ ಅವರು ಬೆಳವಾಡಿ, ಮೈಸೂರಿನ ಬೆಳವಾಡಿಗೆ ಬಂದಿದ್ರು. ಅವರಿಗೂ ಕೂಡ ಗಂಭೀರ ಪ್ರಮಾಣದಲ್ಲಿ ಗಾಯಗಳಾಗಿದ್ದು ತಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ.